ಎಲ್ಲರಿಗೂ ಹಾಯ್ ಮತ್ತು ನಮಸ್ತೆ. ನನ್ನ ST ಸ್ಟಿಚಿಂಗ್ ಚಾನಲ್ಗೆ ಸ್ವಾಗತ. ನನ್ನ ಬೇರೆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ನೋಡೋದನ್ನು ಮರಿಬೇಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಈ ದಿನ ನಾವು ಮಾಸ್ಕ್ ಹೇಗೆ ಮಾಡೋದು ಎಂಬುದಾಗಿ ನೋಡೋಣ. ಮೊದಲನೇದಾಗಿ ನಾವು ಡ್ರಾಫ್ಟ್ ಮಾಡಿಕೊಳ್ಳೋಣ. ಅಗಲ 3.5 ಇಂಚು, ಬೇಕಿದ್ದಲ್ಲಿ 4.5 ಇಂಚು ಕೂಡ ಇಟ್ಟುಕೊಳ್ಳಬಹುದು. ಉದ್ದ 6 ಇಂಚು. ಈ ಮೆಜರ್ಮೆಂಟ್ಗಳಲ್ಲಿ ನಾನು ಸೀಮ್ ಅಲೈನ್ಸ್ ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ. ನಿಮಗೆ ಬೇಕಾಗಿದ್ದಲ್ಲಿ ಇನ್ನೂ ದೊಡ್ಡದಾದಂಥ ಸೈಜ್ ಮಾಡುವಂಥ ಉದ್ದೇಶ ಇರುವುದಾದರೆ ನೀವು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೋದು. ಮುಂದುಗಡೆ ಶೇಪ್ ಮಾಡಲಿಕ್ಕೋಸ್ಕರ ನಾನು 1 ಇಂಚ್ ಇಟ್ಕೊಂಡಿದ್ದೇನೆ. ಕಿವಿಯ ಬಳಿ ಉದ್ದ 3 ಇಂಚು ಇಟ್ಕೊಂಡಿದ್ದೇನೆ. ನಂತರ ನಾನು ಚಿತ್ರದಲ್ಲಿ ತೋರಿಸಿರೋ ಪ್ರಕಾರ ಶೇಪ್ ಮಾಡಿಕೊಳ್ಬೇಕು. ಬನ್ನಿರಿ, ನಮಗೆ ಬೇಕಾಗಿರುವ ಥಿಂಗ್ಸ್ನೆಲ್ಲ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಡ್ರಾಫ್ಟ್, ಎಲಾಸ್ಟಿಕ್, ಮಾರ್ಕರ್, ಸಿಸರ್, ಬೇಕಾದಂಥ ಬಟ್ಟೆ. ಬಟ್ಟೆನ 4 ಪದರವಾಗಿ ಜೋಡಿಸ್ಕೊಂಡು ನಾವು ತಯಾರು ಮಾಡಿರುವಂಥ ಡ್ರಾಫ್ಟನ್ನು ಅದ್ರ ಮೇಲೆ ಇಟ್ಕೊಂಡು ನಾವು ಟ್ರೇಸ್ ಮಾಡಿ ಅದನ್ನು ನಾವು ಕಟ್ ಮಾಡಿಕೊಳ್ಬೇಕು. ಹೀಗೆ ಕಟ್ ಮಾಡಿಕೊಂಡ ನಂತರ ಸರಿ ಭಾಗದ ಮೇಲೆ ಇನ್ನೊಂದು ಪದರದ ಸರಿ ಭಾಗವನ್ನು ನಾವಿಟ್ಟು ಜೋಡಿಸಿಕೊಳ್ಳಬೇಕು. ಈಗ 2 ತುದಿಗಳಿಗೂ ನಾವು ಹೊಲಿಗೆ ಹಾಕಿಕೊಳ್ಳೋಣ. ಹೀಗೆ ಮಧ್ಯದಲ್ಲಿ ನಾವು ಕಟ್ ಮಾಡಿಕೊಳ್ಳೋಣ. ಕಟ್ ಮಾಡಿಕೊಂಡು ಓಪನ್ ಆದ ಮೇಲೆ ಎಲ್ಲಿ ನಾವು ಹೊಲಿಗೆ ಹಾಕಿದ್ದೀವೋ ಅಲ್ಲಿ ಸರಿ ಭಾಗದ ಮೇಲೆ ನಾವು ಮೇಲ್ಗಡೆ ಇನ್ನೊಂದು ಹೊಲಿಗೆಯನ್ನು ಹಾಕಿಕೊಳ್ಳೋಣ. ಈ ರೀತಿಯಾಗಿ 2 ಪದರಗಳನ್ನು ನಾವು ಮಾಡಿಕೊಳ್ಬೇಕು. ಅದ ನಂತರ ಈಗ ಮತ್ತೆ ಸರಿಯಾದ ಭಾಗದ ಮೇಲೆ ಇನ್ನೊಂದರ ಸರಿಯಾದ ಭಾಗವನ್ನು ಇಡುತ್ತಾ ಇನ್ನು 2 ತುದಿಗಳಿಗೂ ನಾವು ಹೊಲಿಗೆ ಹಾಕಿಕೊಳ್ಳೋಣ. ಇದನ್ನು ನಾವಿವಾಗ ಉಲ್ಟಾ ಮಾಡಿಕೊಂಡು ಸ್ವಲ್ಪ ಅಯನ್ ಮಾಡಿಕೊಳ್ಳೋಣ. ಆವಾಗ ನಮಗೊಂದು ಸ್ಟಿಫ್ನೆಸ್ ಸಿಗ್ತದೆ, ಅದೊಂದು ಶೇಪ್ ನಮಗೆ ಸರಿಯಾದ ರೂಪದಲ್ಲಿ ಸಿಗ್ತದೆ. ಎರಡು ತುದಿಗಳಲ್ಲೂ ನಾವು ಹೊಲಿಗೆ ಹಾಕಿಕೊಳ್ಳೋಣ. ಇದರಿಂದ ಉತ್ತಮವಾದಂಥ ಫಿನಿಶಿಂಗ್ ಲುಕ್ ಬರುತ್ತೆ. ಮತ್ತು ಕಿವಿಗಳ ಬಳಿ ಇರುವಂಥ ತುದಿಯನ್ನು ಕೂಡ ನಾವು ಫೋಲ್ಡ್ ಮಾಡಿ ಹೊಲಿಗೆ ಹಾಕಿಕೊಳ್ಳೋಣ. ಮಾಸ್ಕಿನ ಲಾಸ್ಟ್ ಸ್ಟೆಪ್ ಅಂತಂದರೆ ಎಲಾಸ್ಟಿಕ್. ಅದಕ್ಕೆ ನಾನು 6ರಿಂದ 7 ಇಂಚರಷ್ಟು ಉದ್ದ ನಾನು ಎಲಾಸ್ಟಿಕ್ ತೆಗೆದುಕೊಂಡು ಅದನ್ನು ಕೂಡ ನಾನು ಹೊಲಿಗೆ ಹಾಕಿಕೊಂಡಿದ್ದೇನೆ. ಈ ರೀತಿಯಾಗಿ ನಾವು ಈಸಿಯಾಗಿ ಮನೆಯಲ್ಲೇ ನಮಗಾಗಿ ಬೇಕಾಗಿರುವಂಥ ಮಾಸ್ಕ್ನ ನಾವು ಹೊಲಿದುಕೊಳ್ಬಹುದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.